ಪತ್ರಿಕೆದಾರ ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕೆಂಪೇಗೌಡ ಜಯಂತಿ ಹೇಳಿ ನಮ್ಮ ಬಡದಾರ್ ಸರ್ ಹೇಳಿದರೆ, ನಮ್ಮ ಹಿಡದು ಸರ್ ಹೇಳಿದ್ದಾರೆ. ಆ ಕಾಲಕ್ಕೆ ಅವರು ಏನು ಮಾಡಿದ್ರು ಅಂದರೆ 500 ವರ್ಷ ಹಿಂದ್ಗಡೆನೆ 64 ಪೇಟೆಗಳನ್ನು ಕಟ್ಟಿದ್ದಾರೆ. ನಾವು ಒಂದು ಚಿಕ್ಕ ಹಳ್ಳಿಯಲ್ಲಿ ಏನು ಸಮಸ್ಯೆ ಬಂದು ನಮ್ಮನ್ನು ವಿದ್ಯಾವಂತರಾಗಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಆ ಕಾಲಕ್ಕೆ ಅವರು ಚಿಕ್ಕ ಪೇಟೆಗಳನ್ನು ಕಟ್ಟಿದ್ದಾರೆ, ಕಟ್ಟೆಗಳು ಕಟ್ಟಿದ್ದಾರೆ. ಇದು ಇವತ್ತು ಬೆಂಗಳೂರು ಇಲ್ಲ ಅಂದರೆ ಟೋಟಲಿ ನಾವು ಝೀರೋ. ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಂಡ್ಲಿ ಅಲ್ಲಿ ಬರೋದ್ರಿಂದ ನಾವು ಡೆವಲಪ್ ಆಗಬೇಕು. ಅದು ಬೆಸ್ಕಾನ್ ಆಗಲಿ, ಇವತ್ತು ಅಲ್ಲಿ ಬರೋದ್ರಿಂದ ನಾವು ಇವಾಗ 8 ಜಿಲ್ಲೆಗಳಲ್ಲಿ ಬೆಸ್ಕಾಮು ಟೋಟಲಿ ಬೆಂಗಳೂರಿಂದಲೂ ಬರ್ತಾಯಿದ್ರು ನೀವು. ಇದೇ ರೀತಿ ನಮ್ಮ ಕೆಂಪೇಗೌಡರು ಹಾಕ್ಕೊಟ್ಟಂತಹ ಆದರ್ಶಗಳನ್ನು ನಾವು ಎಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ಇದರಿಂದ 2 ಮಾತನ್ನು ಹೇಳ್ತೇವೆ. ಇವತ್ತು ನಾವು ಮತ್ತು ನಾವು ಕೆಂಪೇಗೌಡರ 517ನೇ ಜಯಂತಿನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಕೆಂಪೇಗೌಡರ ಮೇಲೆ ನಮ್ಮ ಮೈ ಜೀವನ, ಯಾಕಂದರೆ ಹೆಸರಲ್ಲಿ ಆ ಒಂದು ಪವರ್ ಇದೆ. ಯಾರೇ ಆಗಲಿ ಕೆಂಪೇಗೌಡರ ತಕ್ಷಣ ನಮಗೆ ಏನು ಬರೋದು ಬೆಂಗಳೂರು. ಇವತ್ತು ಬೆಂಗಳೂರು ಯಾವ ಥರ ಬೆಳೆದಿದೆ, ಇವತ್ತು ಇಡೀ ಕರ್ನಾಟಕವನ್ನು ಸಾಕ್ತಾ ಇರೋದು ಅಂದರೆ ಬೆಂಗಳೂರೇ. ಅವತ್ತು ಏನು ನಮ್ಮ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಒಂದು ಉತ್ಸವ ಆಗುತ್ತೆ. ಅವತ್ತು ನಮ್ಮ ಕರ್ನಾಟಕಕ್ಕೆ ಹೆಸರುವಾಸಿ ವಿಜಯನಗರ ಒಂದು ಆಳ್ವಿಕೆ, ವಿಜಯನಗರ ಸಾಮ್ರಾಜ್ಯ. ಅಲ್ಲಿ ಚೆನ್ನಾಗಿ ಮಾಡಿದ್ದನ್ನು ನಾನು ಇದೇ ಥರ ನಾನು ಬೆಂಗಳೂರನ್ನ ಅಭಿವೃದ್ಧಿ ಪಡಬೇಕಂತ ನಮ್ಮ ತಾವೇಳಿದಾಗೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು. ನಿಸ್ವಾರ್ಥ ಮನಸ್ಸಿನಿಂದ, ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಅವರು ಅವತ್ತು ಬಂದು ಏನು 4 ಕಡೆನೇ ಒಂದು ಗೋಪುರಗಳನ್ನು ರಚನೆ ಮಾಡಿ, ಮತ್ತು ಅನೇಕ ಒಂದು ನಮ್ಮ ಜನಗಳಿಗೆ ನೀರು ಬೇಕಾಗುತ್ತೆ. ಅವತ್ತೇ ಕಂಡಿದ್ರು ನೀರು ಸಮಸ್ಯೆ ಆಗ್ತದೆ ಅಂತೇಳಿ ಅವತ್ತು ಸುಮಾರು ಕಡೆ ಕೆರೆಗಳನ್ನು ನಿರ್ಮಿಸಿ, ಮತ್ತು ವ್ಯವಸಾಯಕ್ಕೆ ಅಚ್ಚುಕಟ್ಟಾಗಿ ಅವರು ಆಡಳಿತ ನೀಡಿರ್ತಾರೆ. ಅವರು ಏನು ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಳ್ಳೆ ಮನುಷ್ಯನ ಕಡೆಯಿಂದ ನಾವು ಅವತ್ತು ಒಂದು ಪೂಜೆ ಮಾಡಿಸ್ಬೇಕು ಅಥವಾ ಒಂದು ಅಡಿಪಾಯ ಹಾಕಬೇಕು. ಯಾಕಂದರೆ ಅವ್ರ ಗುಣ ಹಂಗಿರುತ್ತೆ. ಎಲ್ಲರ ಕೈಯಲ್ಲೂ ನಾವು ಈ ಸಾಧನೆ ಮಾಡೋಕ್ಕೆ ಆಗಲ್ಲ. ಅದು ಅವರು ಒಂದು ವ್ಯಕ್ತಿತ್ವ ಇರುತ್ತೆ, ಅವರಲ್ಲಿ ಒಂದು ಗುಣ ಇರುತ್ತೆ, ಅಟ್ರಾಕ್ಟಿವ್ ಒಂದು ಗುಣ. ಸೊ ಅವರು ಅವತ್ತು ನಮಗೆ ಒಳ್ಳೆಯ ಆದರ್ಶ ಕೊಟ್ಟು ಈ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿ ಇವತ್ತು ಪ್ರಪಂಚದಲ್ಲೇ ಹೆಸರುವಾಸಿ ಮಾಡಿದೆ ಅಂದರೆ ಅವರಿಂದ, ನಮ್ಮ ಕೆಂಪೇಗೌಡರಿಂದಲೇ. ಇವತ್ತು ಕರ್ನಾಟಕಕ್ಕೆಲ್ಲ ನಾವು ಒಂದು ಊಟ ಕೊಡ್ತಾ ಇದ್ದೀವಿ ಅಂದರೆ ಬೆಂಗಳೂರು. ಸೊ ಈ ಬೆಂಗಳೂರು ನಿರ್ಮಾತರು ನಮ್ಮ ಕೆಂಪೇಗೌಡರು. ಸೊ ನಾವು ಮೊದಲಿಂದ ನಾವು ಊರುಗಳಲ್ಲಿ ನೋಡಿದ್ದೀವಿ. ಗೌಡರು ಹೇಳಿದ ತಕ್ಷಣ ಒಂದು ಆದರ್ಶವಾಗಿ ಇರ್ತಿತ್ತು. ಸುಮಾರು ಜನ ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ. ಊರಲ್ಲಿ ಗೌಡರು ಒಂದು ಆದರ್ಶವಾಗಿ ನಿಷ್ಪಕ್ಷವಾಗಿ ನ್ಯಾಯಗಳು ಮಾಡ್ತಾ ಇದ್ದೀವಿ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಸೊ ನಾವೆಲ್ಲ ಆ ಥರ ನಮ್ಮ ಗೌಡರು ಅವತ್ತು ಎಲ್ಲರೂ ಪ್ರತಿಯೊಬ್ಬರು ಜನಾಂಗಕ್ಕೂ ಬೆಂಗಳೂರಲ್ಲಿ ಒಂದೊಂದು ಪೇಟೆ ಕಟ್ಕೊಂಡಿದ್ದಾರೆ. ಅವರಾಗ ಒಕ್ಕಲಿಗರು ಗೌಡ್ರದ್ದು ಒಂದು ಪೇಟೆ ಅಂತ ಎಲ್ಲೂ ಇಲ್ಲ. ನಾವೆಲ್ಲ ಎಲ್ಲರ ಜೊತೆನೂ ಇರೋಣ ಅಂತ ಉದ್ದೇಶದಿಂದ ನಮ್ಮ ಕೆಂಪೇಗೌಡರು ಅವತ್ತು ಈ ಥರ ಪೇಟೆಗಳು ಕಟ್ಟಿ ಬೆಂಗಳೂರಿಗೆ ಅಡಿಪಾಯ ಹಾಕಿ, ಅವರ ಒಂದು ವ್ಯಕ್ತಿತ್ವದಿಂದ ಅವರೊಂದು ಅಟ್ರಾಕ್ಷನಿಂದ ಇವತ್ತು ನಮ್ಮ ಬೆಂಗಳೂರು ಅಷ್ಟು ಬೆಳೆದಿದೆ. ಅವರೊಂದು ಗುಣ, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅದು ಆ ಶಕ್ತಿ ಅಟ್ರಾಕ್ಟಿವ್ ಗುಣ ಇವತ್ತು ಬೆಂಗಳೂರಲ್ಲಿ ಇಷ್ಟು ಮಟ್ಟಿಗೆ ಬೆಳೆದು ನಮ್ಮ ಕರ್ನಾಟಕ ಮತ್ತು ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ ಅಂದರೆ ಕಾರಣ ಅವ್ರದ್ದು. ಸೊ ಅವರೊಂದು ನೆನಪಿಗೋಸ್ಕರ ಇವತ್ತು ನಾವು ಬೆಂಗಳೂರು ಏರ್ಪೋರ್ಟ್ ಮುಂದೆ ಅವರೊಂದು ವಿಗ್ರಹನ ನಮ್ಮ ಸರ್ಕಾರದವರು ಸೇರಿಯಲ್ಲಿ ನೆಲೆಸಿದ್ದಾರೆ. ಸೊ ಯಾರೇ ಪ್ರಪಂಚ